ಮೆತ್ತಗೆ ತಿಂತಾಯಿದ್ರೆ ಇನ್ನೊಂಚೂರು ತಿನ್ನೋಣ ಆಗುತ್ತಪ್ಪ, ಅಷ್ಟು ಒಳ್ಳೆ ಟೇಸ್ಟ್ ಇದು. ಓಕೆನಾ? ಹಾಯ್, ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ರಿಚ್ ಪ್ರೋಟೀನ್ ಒಂದು ಉಂಡೆ ಮಾಡ್ತಾಯಿದ್ದೀನಿ, ನಿಮಗೊಂದು ರೆಸಿಪಿ ಕೊಡ್ತೀನಿ. ಓಕೆನಾ? ಇದಕ್ಕೆ ಬೆಲ್ಲ, ಎಳ್ಳು, ಕೊಬ್ಬರಿ, ತುಪ್ಪ ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ, ಏಲಕ್ಕಿ. ಪ್ಯಾನ್ ಇಟ್ಟಿದ್ದೀನಿ, ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿನಲ್ಲಿಯಪ್ಪ ಇದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು. ಮೀಡಿಯಮ್ ಉರಿ ಇಟ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಮಾಡಿ. ಓಕೆನಾ? ನೋಡಿಪ್ಪ, ಈ ಥರ ಗರಿಗರಿಯಾಗಿ ಒಂದೇ ಸಮ ಹಾಕಬೇಕು. ಈಗ ಪ್ಲೇಟಿಗೆ ಬಗ್ಗಿಸ್ಕೊತೀನಿ. ಗರಿ ಗರಿ ಆಗಿದೆಯಲ್ಲ, ಈಗ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ. ಓಕೆ, ನೋಡಿಪ್ಪ, ಈ ಥರ ಕ್ಲೀನ್ ಮಾಡಿದ್ದೀನಿ, ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಈಗ ಗ್ರೈಂಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ ನೋಡಿ ಗ್ರೈಂಡ್ರ್ ಮಾಡ್ತೀನಿ. ನೋಡಿಪ್ಪ, ಆಫ್ ಆ್ಯಂಡ್ ಡನ್ ಮಾಡಿದ್ರೆ ಈ ಥರ ಒಂದೇ ಸಮ ಆಗುತ್ತೆ ನೋಡಿ. ಒಂದೊಂದೇ ಸುತ್ತು ಆ ಥರ ಮಾಡ್ಕೋಬೇಕು. ಬಗ್ಗಿಸ್ಕೊಳ್ಳಿ. ಈಗ ಒಂದು ಬೇಸನ್ಗೆ ನೋಡಿ ಚೆನ್ನಾಗಾಗಿದೆ ನೋಡಿ. ಈಗಪ್ಪ ಎಳ್ಳು ಕೂಡ ಒಂದು ಬೌಲು, ಇದನ್ನು ಅಷ್ಟೇ ಮೀಡಿಯಮ್ ಉರಿನಲ್ಲಿ ಸ್ವಲ್ಪ ಕೆಂಪಗೆ ಆಡಿಸಿಪ್ಪ. ಓಕೆನಾ? ನೋಡಿಪ್ಪ, ಕೆಂಪಗಾಗಿದೆ ನೋಡಿ. ಈ ಥರ ಕೆಂಪು ಘಮ ಘಮ ಅನ್ಬೇಕು ನೀವು ತೆಗೆಯುವಷ್ಟೊತ್ತಿಗೆ. ಎಳ್ಳಾಯಿತು. ಈಗ ಇದಕ್ಕೆ ಕೊಬ್ಬರಿ ಹಾಕೋತೀನಿಪ್ಪ. ನೋಡಿಪ್ಪ, ಕೊಬ್ಬರಿನೂ ಹಾಕ್ಕೋತೀನಿ. ಇದನ್ನು ಕೂಡ ಹುರ್ಕೋಬೇಕು ನೀವು. ಇದು ಅಷ್ಟೇ ಕೆಂಪಗಾಗಬೇಕು, ಸ್ವಲ್ಪ ಘಮ ಘಮ ಅನ್ಬೇಕು. ಕೊಬ್ಬರಿ, ಎಳ್ಳು, ಕಡಲೆ ಬೀಜ ಎಲ್ಲ ಘಮ ಘಮ ಅನ್ನಾಗಿ ಹುರಿಬೇಕಪ್ಪ, ಅದೇ ಮೇನ್ ಇದಕ್ಕೆ. ನೋಡಿಪ್ಪ, ಇದು ಕೂಡ ನೋಡಿ ಈ ಥರ ಕಲರ್ ನೋಡಿ ಕೆಂಪಗಿದೆಲ್ಲ ಗರಿಗರಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಡಿಪ್ಪ. ಇದನ್ನು ಸಪ್ರೇಟಾಗಿ ತೆಗೆದಿದ್ದೀನಿ ಎಲ್ಲ ನಾನು. ಓಕೆ, ನೋಡಿಪ್ಪ, ಎಳ್ಳು ಕೆಂಪು ಹುರ್ಕೊಂಡಿದ್ದೀರಲ್ಲ, ಈಗ ಎಳ್ಳನ್ನು ಗ್ರೈಂಡ್ರ್ನಲ್ಲಿ ಒಂದು ಚೂರಪ್ಪ ಒಂದೊಂದೇ ಸುತ್ತಬೇಕು, ತುಂಬ ನೈಸಾಗಿ ಆಗಬಾರ್ದು. ನೋಡಿಪ್ಪ, ಎಳ್ಳು ಗ್ರೈಂಡ್ರ್ ಮಾಡಿದ್ದೀನಿ ನೋಡಿ. ಇಷ್ಟು ತರಿ ಇದ್ದರೆ ಸಾಕು. ಬರೀ ಎಳ್ಳಿದ್ರೂ ಚೆನ್ನಾಗಿರಲ್ಲಪ್ಪ, ಟೇಸ್ಟ್ ಬರಲ್ಲ ಉಂಡೆ. ನೋಡಿ ಇಷ್ಟು ತರಿ ಇರಬೇಕು ನೋಡಿ, ಇಷ್ಟು. ಓಕೆನಾ? ಈಗ ಕಡಲೆ ಬೀಜದ ಜೊತೆಗೆ ಇದನ್ನು ಬಗ್ಗಿಸ್ತೀನಿ. ಈಗ ಕೊಬ್ಬರಿನೂ ಇದಕ್ಕೆ ಹಾಕ್ತೀನಪ್ಪ. ನೋಡಿ, ಕೊಬ್ಬರಿ ಕೆಂಪು ಹುರಿದಿದ್ದೀರಲ್ವ, ಅದನ್ನು ಇದಕ್ಕೆ ಹಾಕ್ತೀನಿ. ಇದು ಏನು ಗೊತ್ತಪ್ಪ, ಮಿಕ್ಸ್ ಮಾಡುವಾಗಲೇ ಕೊಬ್ಬರಿ ಸ್ವಲ್ಪ ತರಿಯಾಗಿ ಮಿಕ್ಸ್ ಆಗುತ್ತೆ. ಯಾಕೆಂದರೆ ಕೆಂಪು ಹುರಿದಿದ್ದೀರಲ್ಲ, ಅದರಷ್ಟು ಕತೆ ಸಣ್ಣ ಸಣ್ಣ ಆಗುತ್ತೆ ನೋಡಿ. ಈಗ ಮಿಕ್ಸ್ ಮಾಡಿಪ್ಪ. ನೋಡಿ, ಈ ಥರ ಮಿಕ್ಸ್ ಮಾಡುವಾಗ ಕೊಬ್ಬರಿ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಉಂಡೆ ಒಂದು ಹದವ ಕೊಬ್ಬರಿ ಕಂಡ್ರೆಪ್ಪ ಉಂಡೆನೂ ಚೆಂದ ಕಾಣಿಸುತ್ತೆ. ಮತ್ತು ಬಾಯಿಗೂ ಕೂಡ ಸಿಗುತ್ತಲ್ಲ ಕೊಬ್ಬರಿ ಹುರಿದಿರೋದು, ಅದನ್ನು ಗಮ್ಮಂತ ಇರುತ್ತೆ ಉಂಡೆ ತಿಂತಾ ಇದ್ರೆ. ಓಕೆನಾ? ನೋಡಿಪ್ಪ, ಬೆಲ್ಲ ಸ್ವಲ್ಪ ಕರಗಿಸ್ಕೋಬೇಕು ನೀವು. ಇದಕ್ಕೆ ಜಾಸ್ತಿ ನೀರು ಬೇಡಪ್ಪ, ನೋಡಿ ಕರಗಲಿಕ್ಕಷ್ಟೇ ಸ್ವಲ್ಪನೇ ಒಂದು 4 ಸ್ಪೂನಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಬಿಸಿ ಇಡ್ತೀನಿ. ಇಷ್ಟಾದರೆ ಸಾಕು. ನೋಡಿಪ್ಪ, ಬೆಲ್ಲ ಕರಗಿದ್ರೆ ಸಾಕಪ್ಪ, ಕ್ಲೀನಾಗಿ ಒಂದು ಕುದ್ರೆ ಸಾಕು. ನೋಡಿ ಈ ಥರ ನೋಡಿ, ಈ ಥರ ಕರಗಬೇಕು ಬೆಲ್ಲ ಅಷ್ಟೇ ಕ್ಲೀನಾಗಿ. ಪಾಕ ಏನು ಬರಬೇಕಾಗಿಲ್ಲಪ್ಪ, ಇದು ಇಷ್ಟು ಬಂದರೆ ಸಾಕು, ಉಂಡೆ ಚೆನ್ನಾಗಿ ಬರುತ್ತೆ. ಓಕೆನಾ? ಎಲ್ಲ ಮಿಕ್ಸ್ ಆಗಿದೆಪ್ಪ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿಪ್ಪ. ಏಲಕ್ಕಿ ಪುಡಿ, ಸಕ್ಕರೆ, ಏಲಕ್ಕಿ ಮಿಕ್ಸ್ ಮಾಡಿರೋದು, ಗ್ರೈಂಡ್ರ್ ಮಾಡಿರೋದು ಏಲಕ್ಕಿ ಪುಡಿ. ಈಗ ಪಾಕ ಹಾಕ್ಕೊಳ್ಳಿ, ಬೆಲ್ಲದ ಪಾಕ. ಬೆಲ್ಲ ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿಪ್ಪ. ಸ್ವಲ್ಪನೇ ನೀರು ಹಾಕ್ಕೋಬೇಕಪ್ಪ ಬೆಲ್ಲದ ಪಾಕಕ್ಕಂತೂ.
2 ಸ್ಪೂನ್ ನೀರು ಹಾಕಿ ಬೆಲ್ಲಕ್ಕೆ ಈ ಥರ ಮಾಡ್ಕೋಬೇಕು. ಸ್ವಲ್ಪ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಆಗಲ್ಲಪ್ಪ. ಬೆಲ್ಲ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಶುಗರ್ ಅವರೆಲ್ಲ ಇದ್ದರೆ ಅಪ್ಪ ತುಪ್ಪ ಹಾಕ್ಕೊಳ್ಳಿ. ಈಗ ತುಪ್ಪನೂ ಅಷ್ಟೇ ಅಪ್ಪ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕೈನಲ್ಲಿ ಮಿಕ್ಸ್ ಮಾಡಿ. ಕೈಯಲ್ಲಿ ಮಿಕ್ಸ್ ಚೆನ್ನಾಗಾಗುತ್ತೆ ಸ್ಪೂನ್ನಲ್ಲಿಗಿಂತ. ಇದಕ್ಕೆಲ್ಲ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಚೆಂದಪ್ಪ. ಘಮ ಎಲ್ಲ ಕೆಂಪು ಹುರಿದಿರ್ತೀರಲ್ಲ, ಘಮ ಘಮ ಅಂತಿರುತ್ತೆ. ಅದ್ರ ಜೊತೆಗೆ ಒಂಚೂರು ಏಲಕ್ಕಿ ತುಪ್ಪ ಬಿದ್ದರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಪ್ಪ ಉಂಡೆ. ಕರೆಕ್ಟಾಗಿದೆ ಬೆಲ್ಲ ಎಲ್ಲ. ಅದರಲ್ಲೂ ಈಗ ವಿಂಟರ್ ಟೈಮಲ್ಲಿಪ್ಪ ತುಂಬಾ ಒಳ್ಳೆಯದಿದು. ಸ್ಕಿನ್ನಿಗಾಗಲಿ ಪ್ರೋಟೀನ್ ಆಗಲಿ ಪೂರ ಹೆಲ್ದಿ. ಈಗೆಲ್ಲ ಸ್ವಲ್ಪ ಸ್ಕಿನ್ನಿಗೆ ತುಂಬ ಪ್ರಾಬ್ಲಮ್ ಅಲ್ವಾ, ಈ ವೆದರು ತುಂಬ ಒಳ್ಳೆಯದಾಗತ್ತೆ. ಇದು ಚೆನ್ನಾಗಿ ಬಂದಿದೆ ಉಂಡೆ. ಈಗ ಉಂಡೆ ಕಟ್ಟಿಪ್ಪ ನೋಡಿ. ಈ ಥರ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಉಂಡೆ ಕಟ್ಕೊಂಡ್ರೆ ಆಯ್ತು. ನೀವು ನೋಡಿ ಈ ಥರ. ಇದು ಏನು ಗೊತ್ತಪ್ಪ, ಒಂದು ಡ್ರೈ ಫ್ರೂಟ್ಸ್ ಇಲ್ಲ ನೋಡಿ. ಏನಾದರೂ ಡ್ರೈ ಫ್ರೂಟ್ಸ್ ಹಾಕಿದ್ನಾ? ಏನೂ ಇಲ್ಲ. ಎಳ್ಳು ಹೆಲ್ತಿಗೆ ಒಳ್ಳೆಯದು ಅಲ್ವಪ್ಪ. ಮತ್ತು ಕಡಲೆಬೀಜ, ಅದರಲ್ಲೂ ಈಗ ಈ ಸೀಸನ್ನಿಗಂತೂ ತುಂಬಾ ಒಳ್ಳೆಯದಪ್ಪ ಇದು. ನಾನು ಹೇಳಿದ್ನಲ್ಲ, ಪೂರ ಎಷ್ಟು ಕಡಿಮೆ ಇದರಲ್ಲಿ ನಮ್ಗೆ ಯಾವುದು ತುಂಬ ಕಾಸ್ಟ್ಲಿ ಅನಿಸಲ್ಲ. ಕಡಿಮೆ ಇದರಲ್ಲಿ ನಿಮಗೆ ಒಳ್ಳೆ ಒಂದು ಪ್ರೋಟೀನ್ ಇದು ಸಿಕ್ಬಿಡುತ್ತೆ ನಿಮಗೆ. ಡೈಲಿ ಏನು ಗೊತ್ತಪ್ಪ, ಒಂದು ಉಂಡೆ ತಿಂದುಬಿಟ್ರೆ ಎಷ್ಟು ಪ್ರೋಟೀನ್ ಸಿಕ್ತು ನೋಡಿ ನಿಮಗೆ. ಎಷ್ಟು ಸಿಂಪಲ್ಲಾಗಿ ಅದನ್ನು ಬಾಯಿಗೆ ಭಾರಿ ಟೇಸ್ಟಿಯಾಗಿ, ಪೂರ ಟೇಸ್ಟಿ, ಪೂರ ಹೆಲ್ದಿ. ಮತ್ತು ಯಾವಾಗ ಬೇಕಾದ್ರೂ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದಪ್ಪ ಇದನ್ನು ನೋಡಿ. ಏನಿಲ್ಲ, 1-2 ಥರ ಕಡಲೆಬೀಜ ಇದು ಹುರಿದ್ಬಿಟ್ರೆ ಆಗೋಯ್ತು ತುಂಬಿಟ್ಟು ಅಷ್ಟೇ. ತುಂಬಿಟ್ಟು ನಾನೊಂದು ರೆಸಿಪಿ ಹಾಕಿದ್ದೀನಪ್ಪ, ಶಿವರಾತ್ರಿ ತುಂಬಿಟ್ಟು. ತುಂಬ ರಿಚ್ ಆಗಿದೆ, ಅದು ತುಂಬಾ ಟೇಸ್ಟಿಯಾಗಿದೆ. ಅದು ಬಿಟ್ಟರೆ ನೀವು ಯಾವಾಗಲೂ ಇದನ್ನು ಯಾವಾಗಲೂ ಮಾಡ್ಕೋಬೋದಪ್ಪ ನೀವು. ನೋಡಿಪ್ಪ, ನಾನೆಲ್ಲ ಕಡಲೆಕಾಯಿ ಬೀಜ ಮಾತ್ರ 2 ಬೌಲ್ನಷ್ಟು ತೊಗೊಂಡಿದ್ದೀನಿ. ನೀವು ಯಾವುದೇ ಬೌಲಲ್ಲಿ ತೊಗೊಳ್ಳಿ, 2 ಬೌಲ್ನಷ್ಟು ತೊಗೊಳ್ಳಿ. ಮತ್ತು ಬೆಲ್ಲ 1 ಬೌಲು, ಕೊಬ್ಬರಿ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಳಿ ಕೊಬ್ಬರಿ. ಆ ಥರ ಬೆಲ್ಲ ಅಂತೂ ನಿಮ್ಮ ಟೇಸ್ಟ್ ಹೇಗಿರುತ್ತೆ ಹಾಗೆ ಹಾಕ್ಕೊಳ್ಳಿ. ಶುಗರ್ ನೋಡಿದರೆ ಅಕಸ್ಮಾತ್ ಸ್ವಲ್ಪ ಕಡಿಮೆ, ನೀವು ಚೆನ್ನಾಗಿ ಸಿಹಿ ತಿಂತೀನಿ ಅಂದರೆ ಸ್ವಲ್ಪ ಜಾಸ್ತಿ. ಆ ಥರ ನೋಡಿ. ನಾನು ಹೇಳಿದ್ನಲ್ಲ, ಎಲ್ಲ ಏಜ್ನವ್ರಿಗೂ ತುಂಬಾ ಹೆಲ್ದಿ ಮತ್ತು ಟೇಸ್ಟಿ. ಇಷ್ಟು ಹೆಲ್ದಿಯಾಗಿ ನಮಗಿಷ್ಟು ಕಡಿಮೆ ರೇಟಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಪ್ಪ. ಮತ್ತು ಟೇಸ್ಟಿ ಕೂಡ. ಓಕೆನಾ? ಓಕೆ, ಸಿ ಯು.